ಸರ್ಕಾರಿ ಹುದ್ದೆಗಳು ಖಾಲಿ ಖಾಲಿ ಇದೆ. ಆದ್ರೆ ನೇಮಕಕ್ಕೆ ಸರ್ಕಾರ ಮಾತ್ರ ಮೀನಮೇಷ ಎಣಿಸ್ತಾ ಇದೆ. 1 2 3 4 ಅಂತ ಮೀನಮೇಷ ಎಣಿಸ್ತಾ ಇದ್ದಾರೆ. ಇನ್ನು ಅದು ಯಾವ ಕಾಲ ಕೂಡ ಬರುತ್ತೋ ಗೊತ್ತಿಲ್ಲ. ಹುದ್ದೆ ಭರ್ತಿ ಮಾಡುವಂತೆ ಆಕಾಂಕ್ಷಿಗಳು ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರಿ ಹುದ್ದೆಗಳು ಖಾಲಿ ಇದೆ, ಆದ್ರೆ ಸರ್ಕಾರ ಮಾತ್ರ ನೇಮಕಾತಿಗೆ ಮೀನಮೇಷ ಎಣಿಸ್ತಾ ಇದೆ. ಅದ್ಯಾವ ಕಾಲ ಕೂಡ ಬರುತ್ತೋ ಗೊತ್ತಿಲ್ಲ, ಅಥವಾ ಯಾವ ದಿನಾಂಕವನ್ನ ಸಮಯವನ್ನ ನಿಗದಿ ಮಾಡಿಕೊಂಡಿದ್ದಾರೆ. ಹುದ್ದೆ ಭರ್ತಿ ಮಾಡುವಂತೆ ಆಕಾಂಕ್ಷಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಧಾರವಾಡದ ಶ್ರೀನಗರ ವೃತ್ತದಲ್ಲಿ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳಿಂದ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಲಾಗಿದೆ. ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕಾಂತಕುಮಾರ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಗೆ ಗಾಯ ಆಗಿದೆ, ಇದಕ್ಕೆ ಗೊತ್ತಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲೆದ್ದಿದೆ. ಯಾಕಂದ್ರೆ ಎಲ್ಲರೂ ಕೂಡ ಎಲ್ಲಾ ವಿದ್ಯಾರ್ಥಿಗಳು ಓದುವಂಥದ್ದೇನು, ಒಂದೇ ಒಂದು ಸರ್ಕಾರಿ ಕೆಲಸವನ್ನ ಗಿಟ್ಟಿಸ್ಕೊಂಡ್ಬಿಟ್ರೆ ಸಾಕಪ್ಪ ದೊಡ್ಡ ಸಾಧನೆ ಅನ್ನುವಂತಹ ರೀತಿಯಾಗಿ ವಿದ್ಯಾರ್ಥಿಗಳಲ್ಲಿ ಇರುತ್ತೆ. ಅದಕ್ಕಾಗಿ ಸತತವಾದಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತಿರ್ತಾರೆ, ಕೆಲಸ ಗಿಟ್ಟಿಸ್ಕೊಳ್ಬೇಕು ಅಂತೇಳಿ. ಸರ್ಕಾರಿ ಹುದ್ದೆಗಳು ಬಹಳಷ್ಟು ಖಾಲಿ ಇದ್ರೂ ಕೂಡ ಅದರ ನೇಮಕಾತಿಯನ್ನ ಮಾಡ್ಕೊಳ್ತಾ ಇಲ್ಲ. ಯಾಕೆ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ನೋಡಿ, ಸುಮಾರು 2,84,00,000ಕ್ಕೆ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಒಂದೊಂದು ಇಲಾಖೆಯನ್ನ ಕೂಡ ಗಮನಿಸೋದಾದ್ರೆ ಬರೀ ಒಂದೇ ಇಲಾಖೆ ಅಲ್ಲ, ಬಹಳಷ್ಟು ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದೆ. ಆದ್ರೆ ಆ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಸರ್ಕಾರ ಯಾಕೋ ಮುಂದೆ ಬರ್ತಾ ಇಲ್ಲ. ಎರಡೂ ಸರ್ಕಾರಗಳು, ಈಗ ಹಿಂದೆ ಇದ್ದಂತಹ ಸರ್ಕಾರ, ಈಗಿರುವಂತಹ ಆಡಳಿತ ಪಕ್ಷ ಕಾಂಗ್ರೆಸ್ ಏನಿದೆ, ಸೊ ಯಾರು ಕೂಡ ಭರ್ತಿಯನ್ನ ಮಾಡ್ಕೊಂಡಿಲ್ಲ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗ್ತದೆ. ಭರ್ತಿ ಮಾಡ್ರಿ, ಖಾಲಿ ಇದೆ, ಮತ್ತೆ ಯಾಕೆ ಕರಿತೀರಿ ನೀವು? ಎಕ್ಸಾಮ್ ಯಾಕೆ ಮಾಡ್ತೀರಿ? ಸುಮ್ಮನೆ ಎಕ್ಸಾಮ್ ಬರ್ಸಿರ್ತೀರಿ, ಆನಂತರವಾಗಿ ನೀವು ಕರ್ಕೊಳ್ಳೋದಿಲ್ಲ, ಭರ್ತಿ ಮಾಡ್ಕೊಳ್ಳಲ್ಲ, ಖಾಲಿ ಯಾಕೆ ಬಿಡ್ತೀರಿ? ಇದು ವಿದ್ಯಾರ್ಥಿಗಳ ಪ್ರಶ್ನೆ ಆಗಿರುತ್ತೆ. ನೋಡಿ, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 79,694 ಹುದ್ದೆಗಳು ಖಾಲಿ ಇದೆ. ಆರೋಗ್ಯ ಇಲಾಖೆಯಲ್ಲಿ 37,572 ಹುದ್ದೆಗಳು ಖಾಲಿ ಇದೆ. ಇನ್ನು ಪೊಲೀಸ್ ಇಲಾಖೆಯನ್ನು ನೋಡೋದಾದ್ರೆ 28,188 ಹುದ್ದೆಗಳು ಖಾಲಿ ಇದೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ 28,188 ಹುದ್ದೆಗಳು ಖಾಲಿ ಇದೆ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,599 ಹುದ್ದೆಗಳು ಖಾಲಿ ಇದೆ. ಪಶು ಸಂಗೋಪನೆ ಇಲಾಖೆಯಲ್ಲಿ 11,020 ಹುದ್ದೆಗಳು ಖಾಲಿ ಇದೆ. ಕಂದಾಯ ಇಲಾಖೆಯಲ್ಲಿ 10,867 ಹುದ್ದೆಗಳು ಖಾಲಿ ಇದೆ. ಗ್ರಾಮೀಣಾಭಿವೃದ್ಧಿ ಜೊತೆಗೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ 10,504 ಹುದ್ದೆಗಳು ಕೂಡ ಖಾಲಿ ಇದೆ. ಇವತ್ತು ನಾನು ಧಾರವಾಡಕ್ಕೆ ಬಂದಿರೋ ಕಾರಣ, ರಾಜ್ಯ ಸರ್ಕಾರ ಕಳೆದ 3 ವರ್ಷದಲ್ಲಿ ಯಾವುದೇ ನೇಮಕಾತಿಯನ್ನ ಮಾಡದೆ ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ವಿದ್ಯಾರ್ಥಿಗಳು ಕೋಚಿಂಗ್ ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಕೋಚಿಂಗ್ ತಗೊಂಡಿದ್ದಾರೆ, ಕಾಯ್ತಾ ಇದ್ದಾರೆ. ಎಲ್ಲ ಬಡವರ ಮಕ್ಕಳು. ಕಳೆದ 3 ವರ್ಷದಿಂದ ಇವರ ಯೋಗ್ಯತೆಗೆ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿಲ್ಲ. ಇಷ್ಟೊತ್ತಿಗೆ ಖಾಲಿ ಇರುವಂತದ್ದು 2.5 ಲಕ್ಷ, 2,84,000 ಖಾಲಿ ಇರೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು 65,000ಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಕೊಟ್ಟು 6 ತಿಂಗಳಾಯ್ತು, ಮಾಡಿ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಸರ್ಕಾರದಲ್ಲಿ ಹಣ ಇಲ್ಲ. ಇಷ್ಟು ಅಪಾಯಿಂಟ್ಮೆಂಟ್ ಮಾಡ್ಬಿಟ್ರೆ ಸಂಬಳ ಕೊಡಕ್ಕೆ ಅವ್ರ ಹತ್ರ ದುಡ್ಡಿದ್ ಕಾರಣ ಇಲ್ಲ ಅಂದ್ರೆ ಮೀನಮೇಷ ಯಾಕೆ ಎಣಿಸ್ಬೇಕು? ವಿದ್ಯಾರ್ಥಿಗಳ ಜೀವನ. ಈಗ ಅವ್ರು ಹೇಳ್ತಾರೆ ಉದ್ಯೋಗ ಖಾತರಿ, ಕೇಂದ್ರ ಸರ್ಕಾರ ಏನ್ ಉದ್ಯೋಗ ಖಾತರಿ ತಂದಿದೆ 60-40%, ಅದನ್ನ ವಿರೋಧ ಮಾಡ್ತಾ ಇದೆ. ಯಾಕೆ 40% ಇವ್ರು ಕೊಡ್ಬೇಕು ಅಂತ. ಇಲ್ಲಿ ಇವ್ರದೇ ಸರ್ಕಾರ, ಇವರೇ ನೇಮಕಾತಿ ಮಾಡ್ಬೇಕು. ಇದು ಕೇಂದ್ರ ಸರ್ಕಾರದ ಅನುಮತಿ ಏನ್ ಬೇಕಿಲ್ಲ. ಇಲ್ಲಿ ಉದ್ಯೋಗ ಕೊಡಲ್ಲ, ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ರಾಷ್ಟ್ರವ್ಯಾಪಿ ವಿರೋಧ ಮಾಡ್ತಾರೆ. ಇದನ್ನ ಹೇಳ್ತಾ ಇರೋದು ಎಡೆಬಿಡಂಗಿ ಕಾಂಗ್ರೆಸ್ ಅವರು. ಇವತ್ತು ನನಗೆ ಅನ್ಸೋದಕ್ಕೆ ಇವತ್ತು ನಾನು ಧಾರವಾಡಕ್ಕೆ ಬಂದಿರೋ ಕಾರಣ, ರಾಜ್ಯ ಸರ್ಕಾರ ಕಳೆದ 3 ವರ್ಷದಲ್ಲಿ
ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಎಸ್ ಸಂತೋಷ್, ಈಗ ಬಹಳಷ್ಟು ಈಗಾಗಲೇ ಹುದ್ದೆಗಳು ಖಾಲಿ ಇರುವಂತದ್ದು, ಹುದ್ದೆಗಳು ಖಾಲಿ ಇದ್ರೂ ಕೂಡ ಈ ವಿಚಾರ ಸಂಬಂಧವಾಗಿ ಯಾಕೆ ಭರ್ತಿ ಮಾಡಿಕೊಳ್ಳುವಂತಹ ನಿಲುವಿನಲ್ಲಿ 3 ವರ್ಷದಿಂದಲೂ ಕೂಡ ಒಂದು ಹುದ್ದೆಯನ್ನ ಕೂಡ ತೆಗೆದುಕೊಂಡಿಲ್ಲ? ಕಾರಣ ಏನು? ಈಗಾಗಲೇ ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದೆ, ಅಥವಾ ಖಜಾನೆ ಖಾಲಿ ಅಂತ ಹೇಳಿದ್ರೆ ಅಲ್ಲಿ ಪ್ರಶ್ನೆ ಬರೋದು ಎಸ್ ಗ್ಯಾರಂಟಿ ಯೋಜನೆಗಳಿಂದಲಾಗಿ ಈ ರೀತಿಯಾಗಿ ಆಗ್ತಾ ಇದೆ, ಖಜಾನೆ ಖಾಲಿ ಆಗ್ತಾ ಇದೆ ಅಂತ. ಏನಿದೆ ಮಾಹಿತಿ? ಪುಷ್ಪಾ, ಧಾರವಾಡದಲ್ಲಿ ಬೆಳಗ್ಗೆಯಿಂದಲೇ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಗೆ ಬಿಜೆಪಿ ಪಕ್ಷದವರು ಒಂದು ಬೆಂಬಲ ನೀಡಿದ್ರು. ಆ ಬೆಂಬಲವನ್ನು ಈಗಾಗಲೇ ಉದ್ಯೋಗಾಕಾಂಕ್ಷಿಗಳು ನಿರಾಕರಿಸಿದ್ದಾರೆ. ಗೋ ಬ್ಯಾಕ್ ಎಂದು ಘೋಷಣೆಗಳನ್ನು ಸಹ ಕೂಗಿದ್ದಾರೆ. ಈ ಒಂದು ಉದ್ಯೋಗಾಕಾಂಕ್ಷಿಗಳ ಆಗ್ರಹ ಏನೆಂದರೆ ತಮಗೆ ಉದ್ಯೋಗ ಬೇಕೆಂಬುದು ಮಾತ್ರ. ಈ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ರಾಜಕೀಯ ತಿರುವು ಪಡೆದುಕೊಳ್ಳಬಾರದು. ಈ ಉದ್ಯೋಗಾಕಾಂಕ್ಷಿಗಳಿಗೆ ಬೇಕಾಗಿರುವುದು ಉದ್ಯೋಗ. ಏನೋ ಒಂದು ಸಾಕಷ್ಟು ವಿದ್ಯಾಭ್ಯಾಸ ಮಾಡಿರ್ತಾರೆ ಬಡತನಲ್ಲೇ ಬಂದಂತ ವಿದ್ಯಾರ್ಥಿಗಳು. ಈ ಒಂದು ಉದ್ಯೋಗಾವಕಾಶಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಹಾಗೂ ಉದ್ಯೋಗಾವಕಾಶಗಳು ಕೂಡ ಭಾಗಿಯಾಗಿದ್ದಾರೆ. ಇದೀಗ ಧಾರವಾಡದಲ್ಲಿ ಈಗ ಮತ್ತೆ ಸಾವು ಪಡೆದುಕೊಂಡಿದೆ. ಇದೀಗ ಎಲ್ಲರೂ ಕೂಡಿ ಜುಬ್ಲಿ ಸರ್ಕಲ್ಗೆ ಬಂದಿದ್ದಾರೆ. ಜುಬ್ಲಿ ಸರ್ಕಲ್ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗಾವಕಾಶಗಳು ಸೇರಿ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅವ್ರದ್ದು ಒಂದೇ ಒಂದು ಆಗ್ರಹ ಏನಂದ್ರೆ ಸರ್ಕಾರದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಆದಷ್ಟು ಬೇಗ ಭರ್ತಿ ಮಾಡಿಕೊಳ್ಳಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಇದೀಗ ಉದ್ಯೋಗಾವಕಾಶಗಳು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.